ರಾವ್ ಸರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದಿನ ಅತಿಥಿಗಳಾದಂತ ಸ್ಥಳೀಯ ಶಾಸಕರು ಶ್ರೀಯುತ ಹಂಪನಗೌಡ ಬಾದರ್ಲಿ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಹಂಪನಗೌಡ ಬಾದರ್ಲಿ ಅವರಿಗೆ. ಶ್ರೀ ಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆಯ ವತಿಯಿಂದ ಇವತ್ತು ಸೈನಿಕ್ ಶಾಲೆಯ ಪ್ರಾರಂಭೋತ್ಸವದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತಿರುವ ಕರ್ನಾಟಕ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರು, ಆತ್ಮೀಯರು, ಗೆಳೆಯರಾದ ಗೌರವಾನ್ವಿತ ಕುಮಾರಸ್ವಾಮೀಜಿ ಅವರೇ, ಇನ್ನೋರ್ವ ಮುಖ್ಯ ಅತಿಥಿಗಳು ಆಂಧ್ರ ಪ್ರದೇಶದ ಮಂತ್ರಿಗಳು, ಆತ್ಮೀಯರಾದ ಲಾರಾ ಲೋಕೇಶ್ ಸಾಹೇಬ್ರೆ, ಇನ್ನೋರ್ವ ಕೇಂದ್ರ ಸಚಿವರು, ಹಿರಿಯರು, ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಸಂಜಯ್ ಸಿಂಗ್ ಸಾಹೇಬ್ರೆ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಲೋಕಸಭಾ ಸದಸ್ಯರು, ಆತ್ಮೀಯರಾದಂಥ ಹಾಗೂ ಎಲ್ಲ ಗೌರವಾನ್ವಿತ ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಿಂಧನೂರಿನ ಮತ್ತು ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೇ, ರೈತ ಬಾಂಧವರೇ ಮತ್ತು ಈ ಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಆತ್ಮೀಯ ಗೆಳೆಯರೇ, ಮಾಧ್ಯಮದ ಬಂಧುಗಳೇ, ಬಹಳ ಸಂತೋಷದಿಂದ ಇವತ್ತು ನಾವೆಲ್ಲ ಈ ಒಂದು ಸೈನಿಕ್ ಶಾಲೆಯ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಈ ಸಂಸ್ಥೆ ಸುಮಾರು ಹುಟ್ಟಿ 42 ವರ್ಷ ಮೇಲ್ಪಟ್ಟಾಗಿರ್ಬೋದು. ಅಂದಿನ ಪಾಪಾರಾವ್ ಅವರು, ರಾಧಾಕೃಷ್ಣ ಅವರು, ಭಾಸ್ಕರ್ ರಾವ್ ಅವರು ಮತ್ತು ನಮ್ಮ ವಕೀಲರಾದಂಥ ಕೋಟೇಶ್ವರರಾವ್ 4 ಜನ ಮುತುವರ್ಜಿ ವಹಿಸಿ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಹುಟ್ಟು ಹಾಕಬೇಕಾದ್ರೆ ಮೊದಲು ಭೂಮಿಯನ್ನ ಖರೀದಿ ಮಾಡಿ ಸುಮಾರು 20-26 ಎಕರೆ ಭೂಮಿಯನ್ನ ಖರೀದಿ ಮಾಡಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಅಂದಿನಿಂದ ಇಂದಿನವರೆಗೆ ಬಹಳಷ್ಟು ಜನ ಪದಾಧಿಕಾರಿಗಳು, ಅಧ್ಯಕ್ಷರು ಈ ಸಂಸ್ಥೆಯನ್ನ ಬೆಳೆಸಿ ಒಂದು ಒಳ್ಳೆಯ ಮಾದರಿಯ ಸಂಸ್ಥೆಯನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ವೆಂಕಟರಾವ್ ಅವರ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಈ ಒಂದು ಸೈನಿಕ್ ಶಾಲೆ ಪ್ರಾರಂಭ ಆಗಿರೋದು ಕೂಡ ಬಹಳ ಸಂತೋಷವಾದಂಥ ಒಂದು ವಿಚಾರ. ಈಗಾಗಲೇ ನಾಡಗೌಡರು ಹೇಳಿದ್ರು ಸೈನಿಕ್ ಶಾಲೆ ಯಾವ ರೀತಿ ಪ್ರಾರಂಭ ಆಗಿದೆ, ರಾಜ್ಯ ಸರ್ಕಾರದಿಂದ ಏನೇನು ಶಿಫಾರಸು ಮಾಡಿಸಬೇಕು ಆ ಶಿಫಾರಸನ್ನ ಮಾಡಿ ಕಳಿಸ್ತಕ್ಕಂಥ ಕೆಲಸ ನಾವು ಕೂಡ ಮಾಡಿದ್ದೇವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹಳಷ್ಟು ಜನ ಇಲ್ಲಿ ರೈತಾಪಿ ಬಂಧುಗಳು ಸೇರಿದ್ದೀರಿ. ಸರ್, ಮಾನ್ಯ ಗೌರವಾನ್ವಿತ ಎಲ್ಲ ಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ, ತುಂಗಭದ್ರಾ ಅಣೆಕಟ್ಟು ಸುಮಾರು 70-72 ವರ್ಷದ ಹಳೆಯ ಅಣೆಕಟ್ಟಾಗಿದೆ. ವಿಶೇಷವಾಗಿ ಲಾರಾ ಲೋಕೇಶ್ ಅವರು ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಈ ಭಾಗದ ರೈತರ ಜನತೆ, ಇಲ್ಲಿ ಆಂಧ್ರ, ಕರ್ನಾಟಕ, ತಮಿಳುನಾಡು ಅಂತ ನಾನು ಹೇಳಕ್ ಹೋಗಂಗಿಲ್ಲ, ಎಲ್ಲರೂ ರೈತರೇ. ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲರೂ ಈ ರಾಜ್ಯದ ರೈತ ಬಂಧುಗಳೇ. ಆ ರೈತರಿಗೆ 30 TMC ನೀರು ಸಿಲ್ಟೇಷನ್ ಆಗಿ ಕೊರತೆ ಆಗಿದೆ. ಅದರದ್ದು ಒಂದು DPR ಅನ್ನ ಈಗಾಗಲೇ ರಾಜ್ಯ ಸರ್ಕಾರದಿಂದ ತುಂಗಭದ್ರಾ ಬೋರ್ಡಿಗೆ ವಹಿಸಿಕೊಟ್ಟಾಗಿದೆ. ಸುಮಾರು 14,000 ಕೋಟಿ ಅಂದಾಜು. ಆ DPRಗೆ ಬೋರ್ಡಿನಲ್ಲಿ ಅಪ್ರೂವಲ್ ಸಿಗಬೇಕಾಗಿದೆ. ಸುಮಾರು 65% 35% ನೀರಿನ ಹಂಚಿಕೆ ಆಗಬೇಕಾಗಿದೆ. ಆ ಬೋರ್ಡಿನಲ್ಲಿ ಆ ಸಬ್ಜೆಕ್ಟ್ ಅನ್ನು ಅಪ್ರೂವಲ್ ಮಾಡಿ ಕೊಟ್ರೆ ಈ ಭಾಗದ ರೈತರ 2ನೇ ಬೆಳೆಗೆ ನೀರಿನ ಅನುಕೂಲ ಆಗುತ್ತೆಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ಲಾರಾ ಲೋಕೇಶ್ ಅವರು ಹೆಚ್ಚಿನ, ಆಗಾಗಲೇ ಮಾತಾಡಿದ್ದೇನೆ ಪಕ್ಕದಲ್ಲಿ ಕುಂತ್ಕೊಂಡು, ಇಲ್ಲ ನೀವು ಒಂದು ಡೆಲಿಗೇಷನ್ ಬರ್ರಿ, ಇರಿಗೇಷನ್ ಮಿನಿಸ್ಟರ್ ಜೊತೆಗೆ ಮಾತಾಡಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಂತ ಪ್ರಯತ್ನ ಮಾಡೋಣ ಎಂಬ ಭರವಸೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ.
ಈ ಸೈನಿಕ್ ಶಾಲೆ ಬಹಳ ಒಳ್ಳೆ ಒಂದು ಮಾದರಿಯ ಶಾಲೆ ಆಗಿ ರಾಜ್ಯದಲ್ಲಿ ಬೆಳಿಬೇಕಾದಂತ ಅವಶ್ಯಕತೆ ಕೂಡ ಇದೆ. ಮಾನ್ಯ ಕುಮಾರಣ್ಣ ಅವರ ಹತ್ರ ಮತ್ತು ನಾನು ಕೇಂದ್ರದ ಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ಈ ಶಾಲೆಯ ಕಾನ್ಸೆಪ್ಟ್ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಆಗಬೇಕು. ಮತ್ತು ನಮ್ಮ ಈ ಶಾಲೆಯಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಒಂದು ಏನ್ಷಿಯನ್ ಇಂಡಿಯನ್ ಹಿಸ್ಟರಿ ಸಬ್ಜೆಕ್ಟ್ ಕಂಪಲ್ಸರಿ ಆಗಬೇಕು. ಇಂದಿನ ಯುವಕರಿಗೆ ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ ಮತ್ತು ನಮ್ಮ ಸೈನಿಕ ವೃತ್ತಿ ಯಾವ ರೀತಿ ಇದೆ ಎಂಬುದನ್ನು ತೋರಿಸಿಕೊಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗಿದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಯವಿಟ್ಟು ತಾವೆಲ್ಲ ಇದರ ಬಗ್ಗೆ ಮುತುವರ್ಜಿ ವಹಿಸಿ, ಯಾಕಂದ್ರೆ ಈಗಾಗಲೇ PP ಮಾಡೆಲ್ನಲ್ಲಿ ಸಿಂಧನೂರಿಗೆ ಕೊಟ್ಟು ಬಿಟ್ಟಿದ್ದೀರಿ. ಇದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕೊಟ್ಟು ಸೈನಿಕ ವೃತ್ತಿ, ಸಣ್ಣ ಸಣ್ಣ ದೇಶಗಳು 100ಕ್ಕೆ 100% ಸೈನಿಕರಿಗೆ ಟ್ರೈನಿಂಗ್ ಕೊಟ್ಟು ಇವತ್ತು ಕಾಲಮಾನಗಳು ಯಾವ ಪರಿಸ್ಥಿತಿ ಬಂದವರು ಯುದ್ಧ ನೋಡ್ತಾ ಇದ್ದೀರಿ, ಯಾವ ರೀತಿ ಯುದ್ಧಗಳು ನಡೆದಿದ್ದಾವಂತ. ಇಡೀ ಮಾನವ ಕುಲಕ್ಕೆ ಒಂದು ಕಂಟಕವಾಗ್ತಕ್ಕಂಥ ವಾತಾವರಣದಲ್ಲಿ ಇವತ್ತು ಯುದ್ಧಗಳು ಪ್ರಾರಂಭ ಆಗಿ ದೇಶದ ರಕ್ಷಣೆಗೆ ಹೋರಾಡ್ತಾ ಇದ್ದಾರೆ ಪರದೇಶಗಳಲ್ಲಿ. ನಮ್ಮಲ್ಲಿ ಕೂಡ ಆ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾದ್ರೆ ಸೈನಿಕ ವೃತ್ತಿಗೆ ಇಂಥ ಶಾಲೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಶ್ರೀಕೃಷ್ಣ ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿ ಬೆಳ್ಳಿ ರಾಜ್ಯ ಸರ್ಕಾರದಿಂದ ಈ ಸಂಸ್ಥೆಗೆ ಏನೇನು ಕೆಲಸಗಳು ಆಗಬೇಕು ಆ ಎಲ್ಲ ಕೆಲಸಗಳನ್ನ ಮಾಡಿಸ್ತಕ್ಕಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಶೋಭೆ ತಂದದ್ದಕ್ಕೆ ತಮಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಈ ಸೈನಿಕ ಶಾಲೆ ಆಗ್ಬೇಕು ಅಂತಂದ್ರೆ 41 ವರ್ಷದ ಇತಿಹಾಸ